ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾದರೂ ನಮಗೆ ರಾಯಲ್ಟಿ ಬರಲ್ಲ. ಸರ್ವರ್ ಇಲ್ಲ ಅಂತ. ಕರ್ನಾಟಕ ಡ್ರೈವರ್ ಆ್ಯಂಡ್ ಓನರ್ ಹೆಲ್ಪರ್ ಅಸೋಸಿಯೇಷನ್ ಕೋಲಾರ ಜಿಲ್ಲಾ ಉಪಾಧ್ಯಕ್ಷ ಡ್ರೈವರ್ ಕೃಷ್ಣಪ್ಪ ಅಂತೇಳಿ ನನ್ನ ಹೆಸರು. ನಾನು ಲಾರಿ ಡ್ರೈವರ್ ಆಗಿ 30 ವರ್ಷದಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಏನು ನಮ್ಮ ಟೇಕಲ್ಲಿ ಘಟನೆ ನಡೆದಿದೆ ಅಂದರೆ, ಕ್ರಷರ್ ಓನರ್ಗಳು ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ನಮ್ಮ ಮಾಲೀಕರು ನಮ್ಮ ಎಲ್ಲ ಡ್ರೈವರ್ಗಳಿಗೂ ನೀವು ಎಲ್ಲನೂ ಗಾಡಿಗಳು ತಗೊಂಡು ಇಲ್ಲಿ ಟೇಕಲಲ್ಲಿ ಬಂದು ಸಾವಧಾನವಾಗಿ ಶಾಂತಿಯುತವಾಗಿ ಯಾರಿಗೂ ತೊಂದರೆ ಕೊಡದೆ, ಪಬ್ಲಿಕ್ಗೂ ತೊಂದರೆ ಕೊಡದೆ ಎಲ್ಲರೂ ಒಗ್ಗಟ್ಟಾಗಿ ಕುಂತು ನಾವು ಸಂಬಂಧಪಟ್ಟ ಕ್ರಷರ್ ಓನರ್ಗಳಿಗೆ ಮತ್ತು ನಮ್ಮ ತಾಲೂಕಿನ ಶಾಸಕರಿಗೆ ನಮ್ಮ ಕಷ್ಟನ ಮನವಿ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಡ್ರೈವರ್ಗಳ ಪರವಾಗಿ ನನಗೆ ಹೇಳಿದಾಗ ನಾನು ಗ್ರೂಪಲ್ಲಿ ಅಪ್ಡೇಟ್ ಕೊಟ್ಟು ನಮ್ಮ ಡ್ರೈವರ್ಗಳನ್ನ ಗಾಡಿಗಳನ್ನ ಎಲ್ಲನೂ ತರಿಸ್ಕೊಂಡಿದ್ದೀವಿ. ಇಲ್ಲಿ ಶಾಂತಿಯುತವಾಗಿ ನಾವು ಬಂದಾಗ ಬೆಳಿಗ್ಗೆ ನಾಷ್ಟ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ. ಮಧ್ಯಾಹ್ನ ಎಲ್ಲ ಲಾರಿ ಓನರ್ಗಳೇ ಇದರ ಖರ್ಚು ವೆಚ್ಚಗಳನ್ನ ವಹಿಸ್ಕೊಂಡಿದ್ದಾರೆ. ನಮ್ಮ ಬೇಡಿಕೆ ಏನಂತಂದರೆ, ಈಗ ಕ್ರಷರ್ ಗಾಡಿ ಓಡಬೇಕಾದ್ರೆ, ಲಾರಿ ಹೋಗ್ಬೇಕಾದ್ರೆ ಅಲ್ಲಿ ಏನು ನಮ್ಮ ಲಾರಿ ಓನರ್ಗೆ ಒಳ್ಳೆಯದಾದರೆ ನಮ್ಮ ಡ್ರೈವರ್ಗಳಿಗೂ ಒಳ್ಳೆಯದಾದಂಗೆ ನಾವು ಇದ್ರೇನೆ ಡ್ರೈವರ್ಗಳು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಡ್ರೈವರ್ ಓನರ್ಗಳಿದ್ರೇನೆ ಡ್ರೈವರ್ಗಳು. ಎರಡಕ್ಕೂ ಚೈನ್ ಲಿಂಕ್ ಇರೋದ್ರಿಂದ ಕ್ರಷರ್ ಮಾಲೀಕರು ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಓನರ್ಗಳಿಗೆ ಸಹಾಯ ಮಾಡಿದರೆ ನಮಗೂ ಸಹಾಯ ಮಾಡ್ದಂಗೆ ಆಗ್ತದೆ, ನಾವು ಜೀವನ ಮಾಡ್ದಂಗೆ ಆಗ್ತದೆ. ಈಗ ಮೇನ್ ರೇಟ್ ರೈಸ್ ಆಗಿರೋದ್ರಿಂದ ಬೇರೆ ಕ್ರಷರಿಂದ ಬೇರೆ ಕಡೆಯಿಂದ ಬರೋಂಥ ರೇಟ್ಗೂ ಈಗ ನಮ್ಮ ಟೇಕಲ್ಲಿಂದ ಹೋಗೋಂಥ ರೇಟ್ಗೂ ತುಂಬ ಕಷ್ಟ ಆಗ್ತದೆ. ನಾವು ಡೆಲಿವರಿ ಕೊಡೋಕ್ಕಾಗ್ತಾ ಇಲ್ಲ. ನಾವು ಇವತ್ತು ಹಾಕಿರೋ ರೇಟ್ಗೆ ತಮಿಳ್ನಾಡಿಂದ ಬರೋದು ಇನ್ನೂ ಕಡಿಮೆಗೆ ಹೋಗ್ತಾ ಇದೆ, ಬೆರಸಂದ್ರದಿಂದ ಬರೋದು ಕಡಿಮೆ ಹೋಗ್ತಾ ಇದೆ, ಚಿಕ್ಕಬಳ್ಳಾಪುರದಿಂದ ಬರೋಂಥದ್ದು. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮಾಲೀಕರಿಗೆ ಕ್ರಷರ್ ಓನರ್ಗಳು ಸ್ಪಂದಿಸ್ಬೇಕಂತೇಳಿ ನಾನು ನಮ್ಮ ಡ್ರೈವರ್ ಯೂನಿಯನ್ ಕಡೆಯಿಂದ ಹೇಳ್ತಾ ಇದ್ದೀನಿ. ಸಡನ್ ಆಗಿ ಸ್ಟಾಪ್ ಮಾಡಿರೋದಾ ಇಲ್ಲ ಮುಂಚೆನೇ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರೆ? ಮುಂಚೆ ಕಡಿಮೆ ಮಾಡಿದ್ರು, ಮತ್ತೆ ಇದಕ್ಕಿದ್ದಂಗೆ ರೈಸ್ ಮಾಡಿದ್ದಾರೆ. ಇವತ್ತೇ ನಾವು ಎಲ್ಲ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ಲಾರಿ ಮಾಲೀಕರು ಮೀಟಿಂಗ್ ಮಾಡಿ ನಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ನಾವು ಇಲ್ಲಿ ಗಾಡಿಗಳು ತಂದ್ಕೊಂಡು ಒಬ್ರಿಗೂ ತೊಂದರೆ ಕೊಡ್ದಂಗೆ ಸೈಡ್ಗೆ ಹಾಕ್ಕೊಂಡಿದ್ದೀವಿ. ಅಧಿಕಾರಿಗಳು ಏನಂದರೆ, ಈಗ ನಮ್ಮ RTO ತೊಂದರೆ ಇಲ್ಲ, ಪೊಲೀಸ್ನವ್ರ ತೊಂದರೆ ಇಲ್ಲ, ಮೈನಿಂಗ್ ಆಫೀಸರ್ಗಳು ಬರ್ತಾರೆ. ನಾವು ಈಗ ಒಂದು ಸಾರಿ ಗಾಡಿ ಹಿಡ್ಕೊಂಬಿಟ್ರೆ ಮೈನಿಂಗ್ ಆಫೀಸರು 70ರಿಂದ 120ವರೆಗೂ ನಮ್ಮ ಲಾರಿ ಓನರ್ ಕಟ್ಟಬೇಕಾಗ್ತದೆ. ಅದನ್ನು ದುಡ್ಡು ಕೊಡಬೇಕಾಗಿರೋದು ನಾನೇನೆ, ಡ್ರೈವರೇ. ಆ ನೋವು ನಮಗೂ ಇದೆ. ರಾಯಲ್ಟಿ ಅಲ್ಲಿ ಏನಾಗುತ್ತೆ, ನಾವು ಗಾಡಿ ಹೋದಾಗ ಸರ್ವರ್ ಇಲ್ಲ ಅಂತಾರೆ, ನಾವು ಪಾರ್ಟಿಗೆ ನಾವು ಡೆಲಿವರಿ ಕೊಡಬೇಕು. ನಾವು ಯಾವಾಗ ಡೆಲಿವರಿ ಕೊಡಲ್ವೋ ಆವಾಗ ನನ್ನ ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾದರೂ ನಮಗೆ ರಾಯಲ್ಟಿ ಬರಲ್ಲ. ಸರ್ವರ್ ಇಲ್ಲ ಅಂತಾರೆ. ಆಗ ನಮ್ಮ ಓನರ್ದು ಹೋಯ್ತು, ಆ ಗಿರಾಕಿನೂ ಹೋಯ್ತು. ನಾವು ಲೋಡ್ ತುಂಬಿದ್ದು ಮತ್ತೆ ಅನ್ಲೋಡ್ ಮಾಡೋಕ್ಕೆ ಜಾಗ ಇರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಓನರ್ಗಳಿದ್ದಾರೆ. ಅದೇ ಏನಾದರೂ ಬಂದು ಒಂದು ಸಾರಿ ಹಿಡಿದ್ರೆ 70ರಿಂದ 1 ಲಕ್ಷ ಕಟ್ತಿರ್ತಾರೆ ಓನರು. 2ನೇ ಸಾರಿ ಬಂದು ಅದೇ ಗಾಡಿನ ಹಿಡಿದ್ರೆ ಆ ಡ್ರೈವರ್ಗೆ ಕೆಲಸ ಕೊಡಲ್ಲ ಓನರು. ಕಾರಣ ಏನು? ಈ ಡ್ರೈವರ್ ಹುಷಾರಿಲ್ಲ, ಇವನಿಗೆ ಗಾಡಿ ಡ್ರೈವಿಂಗ್ ಮಾಡೋಂಥ ಯೋಗ್ಯತೆ ಇಲ್ಲ ಇವನಿಗೆ ಅಂತೇಳಿ ಅವನ ಕೆಲಸದಿಂದ ತೆಗಿತಾರೆ. ಆವಾಗ ನಮಗೂ ಕಷ್ಟ ಆಗುತ್ತೆ. ಅದೇ ನಾವೇನಾದರೂ ಇಳಿದು ಓಡೋದ್ರೆ ನಮ್ಮನ್ನು ಕಳ್ಳರು ಅಂತೇಳಿ ಅಟ್ಟಾಡ್ಸ್ಕೊಂಬರ್ತಾರೆ. ಒಂದು ಸಾರಿ ಏಟ್ ಬಿದ್ದಿರುತ್ತೆ, ಆ ನೋವು ಏನು ಅಂತ ನಮಗೂ ಗೊತ್ತಿರುತ್ತೆ. ಓನರ್ ಕೈಯಲ್ಲಿ ನಾವು ಬೈಸ್ಕೊಂಡಿರ್ತೀವಿ. ಮತ್ತೆ ನಾವು ಬಂದುಬಿಟ್ರಲ್ಲ ಅಂತೇಳಿ ಓಡಿದಾಗ ಕೈಕಾಲು ಮುರಿದಿರೋಂಥ ಡ್ರೈವರ್ಗಳು ಇದ್ದಾರೆ. ಕಲ್ಲು ಗುಟ್ಟಿಗಳಲ್ಲಿ ಬಿದ್ದು ಮುಖಾಮುಖಿ ಹೊಡ್ಕೊಂಡಿರೋಂಥ ಡ್ರೈವರ್ಗಳು ಇದ್ದಾರೆ. ಒಂದು ಮತ್ತು ಈ ಓನರ್ಗಳ ಮೈನ್ಸವ್ರು ಏನು ಮಾಡ್ತಾರೆ, ಬಂದು ಫ್ರಂಟ್ ಟೈರಲ್ಲಿ 2 ಟೈರಲ್ಲಿ ನೆಕ್ ಸಮೇತ ಮುರಿದಾಕ್ತಾರೆ. ನೆಕ್ ಮುರಿದಲ್ಲೇ ಸೆಕೆಂಡ್ಗಳಲ್ಲಿ ಗಾಡಿ ಕುಂತ್ಕೊಂಡಾಗ ನಾವು ಅವರಿರೋವಾಗ ಬಂದು ನಾವು ಅಲ್ಲಿ ಜಾಕ್ ಹಾಕೋಕ್ಕಾಗಲ್ಲ. ಏನಾದರೂ ನಾವು ಅದೇ ರನ್ನಿಂಗಲ್ಲಿ ಟೈರ್ ಕುಂತಿರೋ ಟೈರ್ ನಮ್ಮ ಬೇರೆ ಟ್ಯೂಬ್ ಚೇಂಜ್ ಮಾಡಿ ಓಡಿಸಿದ್ರೆ ಆ ಟೈರು ಏರ್ ಬರುತ್ತೆ. ಏರ್ ಬಂದಾಗ 60 ಸ್ಪೀಡಲ್ಲಿ ಹೋಗ್ತದೆ ನಮ್ಮ ಗಾಡಿ. ಈಗಿರೋ ಸೆನ್ಸರ್ ಗಾಡಿ 60 ಸ್ಪೀಡ್ ಇದೆ. ಆ 60 ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಟೈರ್ ಏನಾದರೂ ಬೆಸ್ಟ್ ಆಯಿತು ಅಂದರೆ ಲಾರಿ ಸಮೇತ ಡೊಮಿನೇಷನ್ ಆದಂಗೆ ಎಲ್ಲ ಸ್ಕ್ರಾಪ್ ಆಗುತ್ತೆ. ನಾನು ಡ್ರೈವರ್ ಆಗಿರೋ ನನ್ನ ಜೀವನೂ ಹೋಗುತ್ತೆ. ಏನೂ ಪಾಪ ಪುಣ್ಯ ಗೊತ್ತೇ ಇಲ್ದವ್ರೆ ಅಂತ ರೋಡಲ್ಲಿ ಬರೋಂಥ ಪ್ರಜೆಗಳು ನಾಗರಿಕರ ಮೇಲೆ ಹೋಯ್ತು ಅಂದರೆ ಅವ್ರ ಜೀವ ಹೋಗುತ್ತೆ. ಅದಕ್ಕೆ ಕಾರಣ ನಾವಾಗಿರ್ತೀವಿ ಡ್ರೈವರ್. ಟೈರ್ ಹೊಡೆದಿರೋದು ಕಾರಣ ಮೈನ್ಸವ್ರು ಮಾಡಿರೋ ಕೆಲಸಕ್ಕೆ. ಇದಕ್ಕೆ ಡ್ರೈವರೇ ಕಾರಣ, ಅತಿವೇಗ ಅಜಾಗರೂಕತೆ ಅಂತೇಳಿ ನಮ್ಮ ಮೇಲೆ FIR ಆಗಿದೆ.
ಅದರ ಏನೋ ರಾಯಲ್ಟಿ ಬಿಲ್ಲು ಪೆನಾಲ್ಟಿಗಳು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಕ್ರೆಷರ್ ಓನರ್ಗಳು. ಅದಕ್ಕೆ ನಮ್ಗೆ ಅದು ಅಷ್ಟೊಂದು ಇದು ಆಗಲ್ಲ. ಅದಕ್ಕೆ ನಿಮ್ಗೆ ಸಂಬಂಧ ಇರುತ್ತಾ? ಅದು ಲಾರಿ ಮಾಲೀಕರಿಗೂ ಕ್ರೆಷರ್ ಮಾಲೀಕರಿಗೂ ಸಂಬಂಧ ಬರುತ್ತೆ. ಇವತ್ತೊಂದು ದಿವಸ ಮುಷ್ಕರ ಇಲ್ಲ ಮುಂದುವರಿತಾ ಇದೆ? ಇವತ್ತು ನಾವು ಮುಷ್ಕರ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಕ್ರೆಷರ್ ಓನರ್ಗಳು ಎಲ್ರಿಗೂ ಸಂಬಂಧ ಮಾಲೀಕರನ್ನೆಲ್ಲಾನು ಕರ್ಕೊಂಡು ಏನೋ ಒಂದು ದಾರಿಲಿ ಹೋಗೋಣ ಅಂತೇಳಿ ಅವ್ರಿಗೆ ಸಮಜಾಯಿಸಿ ಒಂದು ಹಂತಕ್ಕೆ ತಂದರೆ ಅದು ಇವತ್ತಿಗೆ ಕೈ ಬಿಡ್ತಾರೆ. ಮಾಲೀಕರು ಕೈ ಬಿಡಬೇಕಾಗಿರೋದು ಕೈ ಬಿಡ್ತಾರೆ. ಇಲ್ಲ ಅಂದರೆ ಕಳ್ತನವಾಗಿ ಅಲ್ಲಿ ಇಲ್ಲಿ ಓಡಾಡಿದಾಗ ಇವತ್ತು ನಾನು ಇಲ್ಲಿ ಬಂದು ಕುಂತ್ಕೊಂಡು ಉಪವಾಸ ಇದ್ದೀನಿ. ನನ್ನಂಗೆ ಇನ್ನಷ್ಟು ಹಲವಾರು ಜನ ಇರ್ತಾರೆ. ಮುಂದೆ ದಾರಿಗಳಲ್ಲಿ ತಪ್ಪಿಸ್ಕೊಂಡು ಹೋಗೋಂಥ ಗಾಡಿಗಳ ಮೇಲೆ ಅಟ್ಯಾಕ್ ಮಾಡೋದು, ಗಲಾಟೆಗಳು ಮಾಡೋದು, ಇದಕ್ಕೆಲ್ಲ ಕಾರಣಕರ್ತರು ಕ್ರೆಷರ್ ಮಾಲೀಕರೇ ಆಗಿರ್ತಾರೆ. ಯಾವುದೇ ಡ್ರೈವರು ಇವತ್ತು ಏನು ನಾವು ಸ್ಟ್ರೈಕಲ್ಲಿ ಭಾಗಿಯಾಗಿದ್ದೀವಿ, ಬೇರೆ ಡ್ರೈವರ್ಗಳು ಇವತ್ತು ಬರದೇ ಇರುವಂಥ ಡ್ರೈವರ್ಗಳನ್ನು ಸ್ಟ್ರೈಕಲ್ಲಿ ಭಾಗಿಯಾಗಬೇಕು ಅಂತೇಳಿ ನಮ್ಮ ಡ್ರೈವರ್ಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಎಷ್ಟು ಲೋಡ್ ಆಗುತ್ತೆ ಒಂದು ದಿನಕ್ಕೆ ಇಲ್ಲಿಂದ ಇದು ಹೆಚ್ಚಾಗಿ ಬೆಂಗಳೂರು ಹೊಸಕೋಟೆ, ಈ ಕಡೆ ಸರ್ಜಾಪುರ, ಕೋಲಾರ ಈ ಕಡೆ ಎಲ್ಲ ಹೋಗ್ತದೆ. ಎಷ್ಟು ಲೋಡ್ ಆಗುತ್ತೆ?